ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಕ್ಚುಲಿ ನಿಯರ್ 2 ಮಂತ್ಸ್ ಆಗೋಗಿತ್ತು ಅಂದ್ಕೊಳ್ತೀನಿ ವ್ಲಾಗ್ಸ್ನ ಮಾಡಿ. ಸೊ ಅದಕ್ಕೋಸ್ಕರ ಇವಾಗ ನಾನು ಮತ್ತೆ ರೀಕ್ರಿಯೇಟ್ ಅಂದರೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ಸ್ನ. ಈ ವ್ಲಾಗ್ ಬಂದು ನಾನು ಶೂಟ್ ಮಾಡಿರೋದು November 2 ತುಳಸಿ ಹಬ್ಬ ಇರೋದ್ರಿಂದ ಮತ್ತೆ ರೀಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ಸ್ಗಳನ್ನ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ. ಬನ್ನಿ ವಿಡಿಯೋ ಶುರು ಮಾಡೋಣ. ಏನಪ್ಪ ನಾನು ಈ ಥರ ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ ಅಂದ್ಕೊಳ್ತೀನಿ. ನಮ್ಮ ಪಾಪು ಬರ್ಡೇ ನಿಯರ್ ಇರೋದ್ರಿಂದ ನಮ್ಮ ಪಾಪುಗೆ ಬಟ್ಟೆ ಕೊಡ್ಸೋಣ ಅವಳಿಗೆ ಅಂತ ಹೇಳಿಬಿಟ್ಟು ನಾವು ಬಿಡ್ದಿಗೆ ಹೋಗ್ತಾಯಿದ್ದೀವಿ. ನೆಕ್ಸ್ಟು ಮನೇಲಿ ಅಡುಗೆ ಏನು ಮಾಡಿರಲಿಲ್ಲ ಮಧ್ಯಾಹ್ನ. ಸೊ ಹಾಗೆ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೇ ಬಿಡ್ದಿಲಿ ಉಡುಪಿಲಿ ಮಶ್ರೂಮ್ ಮಂಚೂರಿಯನ್ ಮತ್ತು ಮಶ್ರೂಮ್ ಫ್ರೈಡ್ ರೈಸ್ ಹಾಗೆ ವೆಜ್ ಫ್ರೈಡ್ ರೈಸ್ನ ತೊಗೊಂಡ್ವಿ. ಹಾಗೆ ಒಂದು ಜ್ಯೂಸ್ ಅಂದರೆ ಒಂದು ಮಸ್ಕ್ ಮಿಲನ್ ಜ್ಯೂಸ್ ತೊಗೊಂಡು ಊಟನ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಪಾಪುನ ಕರ್ಕೊಂಡು ನಾವು ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಹೋಗ್ತೀವಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಬಿಡ್ದಿಲಿ ಹೋಲ್ಸ್ಕೊಂಡ್ರೆ, ರಾಮನಗರ ಹೋಲ್ಸ್ಕೊಂಡ್ರೆ ಬಿಡ್ದಿಲಿ ಆಲ್ಮೋಸ್ಟ್ ಏನೇ ತೊಗೊಂಡ್ರು ಕೂಡ ತುಂಬ ಪ್ರೈಸ್ ಇರುತ್ತೆ. ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ, ಹೀಗೆ ವ್ಲಾಗ್ಸ್ನ ನೋಡ್ತಾ ಇರಿ. ನೆಕ್ಸ್ಟ್ ಇಲ್ಲಿ ನಾನು ಐಬ್ರೋ ಮಾಡಿಸೋಣ ಅಂತ ಬಂದೆ. ಫೈನಲಾಗಿ ನಾನು ತುಂಬ ದಿನ ಆಗಿತ್ತು ಐಬ್ರೋ ಮಾಡಿಸಿ. ಸೊ ಐಬ್ರೋ ಮಾಡಿಸ್ಕೊಂಡು ನಮ್ಮ ಪಾಪುನ ಕರ್ಕೊಂಡು ಬಟ್ಟೆ ಶಾಪ್ಗೆ ಬಂದ್ವಿ ಬಟ್ಟೆ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬ ಕಲೆಕ್ಷನ್ಸ್ ಏನು ನೋಡಲಿಲ್ಲ ನಾವು, ಸ್ವಲ್ಪನೇ ಅಷ್ಟೇ ತೆಗ್ಸಾಕಿದ್ದು ನೋಡ್ತಾ ಇರ್ಬೋದು. ಫಸ್ಟು ನಾವು ನೋಡಿದ್ದೆ ಈ ಲಂಗ ಬ್ಲೌಸ್ ಅವಳಿಗೆ, ಬಟ್ ಇದು ಹೆವಿ ಲಾಂಗ್ ಇತ್ತು ಅವಳಿಗೆ. ಸೊ ಅದೊಂದು ಬೇಡ ಅಂತ ಇಟ್ಬಿಟ್ಟು ಬೇರೆ ಬೇರೆ ಡ್ರೆಸ್ಗಳ ಕಲೆಕ್ಷನ್ ನೋಡ್ತಿದ್ವಿ. ಬಟ್ ನನಗೆ ಫಸ್ಟು ನೋಡಿದ ಲಂಗ ಬ್ಲೌಸ್ ಅಂತೂ ನಮ್ಮ ಮಗಳಿಗೆ ತುಂಬಾ ಅಟ್ರ್ಯಾಕ್ಟ್ ಆಯಿತು. ಅದಕ್ಕೋಸ್ಕರ ಇದು ಯಾವುದು ನನಗೆ ಇಷ್ಟ ಆಗಿಲ್ಲ ಕಲೆಕ್ಷನ್ಸು. ಅದನ್ನೇ ತೋರಿಸೋಣ, ಅದನ್ನೇ ನೋಡೋಣ ಅಂತ ಹೇಳಿಬಿಟ್ಟು ಲಂಗ ಬ್ಲೌಸ್ನೇ ನೋಡಿದೆ. ಫೈನಲಾಗಿ ನನ್ನ ಮಗ್ಳಿಗೆ ಒಂದು ಸಲ ಹಾಕಿ ನೋಡಿದೆ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ. ನೀವು ಒಂದು ಸಲ ನೋಡ್ಕೊಂಡು ಬನ್ನಿ, ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಂಗೆ ನಾವು ಬೇಡ, ನಂಗೆ ನೀನೇ ಮಾಡಿಕೊಳಪ್ಪ, ಆಯಿತು ನಂಗೆ ಬೇಡ. ನನ್ನ ಮಗಳಿಗೆ ಕೂದಲಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನೆಕ್ಸ್ಟ್ ಅವಳಿಗೆ ಈ ಸ್ಲಿಪ್ಪರ್ ಅಂತೂ ನನಗೆ ಇಷ್ಟ ಆಯಿತು ತೊಗೊಳ್ಬೇಕು ಅಂತ. ಸೊ ಈ ಒಂದು ಜೊತೆ ಸ್ಲಿಪ್ಪರ್ ಕೂಡ ತೊಗೊಂಡೆ ಅವಳಿಗೆ. ನೆಕ್ಸ್ಟ್ ಅಲ್ಲಿಗೆ ನಾನು ತೊಗೊಳ್ಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ, ಅಂದ್ಕೊಂಡು ಹೋಗೂ ಇರಲಿಲ್ಲ. ನೆಕ್ಸ್ಟ್ ಅಲ್ಲಿ ನೋಡಿದ್ನ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಾನು ತೊಗೊಳ್ಳೋಣ ಅಂದ್ಬಿಟ್ಟು ಈ ಸ್ಯಾರಿ ತೊಗೊಂಡೆ. ಇದು ಬಂದು ಡಾರ್ಕಲ್ಲಿ ಬಂದಿದೆ. ನನಗೆ ಡಾರ್ಕ್ ಇಷ್ಟ ಆಯಿತು, ಲೈಟ್ಗಿಂತ ಡಾರ್ಕ್ ಚೆನ್ನಾಗಿದೆ ಅನಿಸ್ತು. ಸೊ ಅದಕ್ಕೋಸ್ಕರ ಡಾರ್ಕ್ ವಿತ್ ಪಿಕಾಕ್ ಬಾರ್ಡ್ರಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಒಂದು ಸಿಲ್ವರ್ ಜೆರಿ ಇರೋ ಒಂದು ಟ್ರೆಂಡಿಂಗ್, ಇದೊಂದು ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಬ್ಯಾಕ್ ಇದಂತೂ ತುಂಬ ಟ್ರೆಂಡಿಂಗಲ್ಲಿ ಹೋಗ್ತು ಸ್ಯಾರಿ. ಸೊ ನಾನು ಲೇಟಾಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಫೈನಲಾಗಿ ಎಲ್ಲ ಪರ್ಚೇಸ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಜಾಸ್ತಿ ಏನೂ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟು ನೈಟು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ದೀಪಾವಳಿಗೆ ತಂದಿದ್ದಿದ್ದು ಪಟಾಕಿ ಇನ್ನೂ ಸ್ವಲ್ಪ ಹಾಗೆ ಇತ್ತು. ಸೊ ಹಾಗಾಗಿ ನನ್ನ ಮಗಳ ಜೊತೆ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ದಿಶಾ ನೆಕ್ಸ್ಟ್ ಗೈಸ್ ಇದನ್ನು ತೋರ್ಸೋದು ಮರ್ತಿದ್ದೆ. ಇದು ಕೂಡ ನಮ್ಮ ಪಾಪುಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು 5 ಪೀಸಸ್ ಇದೆ. ಅಂದರೆ ಮಾಮೂಲಿ ಟಿ ಶರ್ಟ್ಸ್ ಆದರೆ ಲೈಕ್ ಸಾಫ್ಟಲ್ಲಿ ಬರುತ್ತೆ, ಬಟ್ ಇದೊಂಥರ ಬೇರೆ ಟೈಪಲ್ಲೇ ನ್ಯೂವಲ್ಲಿ ಬಂದಿತ್ತು. ಸೊ ಅದಕ್ಕೋಸ್ಕರ ತೊಗೊಳ್ಳೋಣ, ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಯಿತು. ಸೊ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಒಂದು 5 ಪೀಸಸ್ ಕೂಡ ಅವಳಿಗೆ ತೊಗೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಒಂದನ್ನು ಮಾತ್ರ ವೇರ್ ಮಾಡಿದ್ದೀನಿ, ಇನ್ನೂ 4 ಅವಳಿಗೆ ವೇರ್ ಮಾಡಿಲ್ಲ. ಯಾವುದಾದ್ರೂ ಫಂಕ್ಷನ್ಸ್ಗೆ ಏನಾದರೂ ಹಾಕೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ನೆಕ್ಸ್ಟ್ ನನ್ನ ಮಗ್ಳಿಗೆ ಏನಾದರೂ ತೊಗೊಳ್ಳೋಣ ಅಂತ ಹೋದಾಗ ನನಗೂ ಏನೂ ತೊಗೊಳ್ದೆ ನಾನು ಬರೋದೇ ಇಲ್ಲ, ಬಟ್ ಯಾಕೆ ಅಂತ ಹಂಗೆ ಗೊತ್ತಿಲ್ಲ. ನೆಕ್ಸ್ಟು ನಮ್ಮ ಮಗ್ಳಿಗೆ ತೊಗೋತಾ ಇರ್ಬೇಕಾದ್ರೆ ನನಗೂ ಕೂಡ ಈ ಟಿ ಶರ್ಟ್ ಇಷ್ಟ ಆಯಿತು. ಸೊ ಇದೊಂದು ಟಿ ಶರ್ಟ್, ನೆಕ್ಸ್ಟು ಒಂದು ಟಾಪ್, 2 ಟಾಪ್ಸ್ ಅನ್ನೋ ಒಂದು ಲೈಕ್ ಮರೂನಲ್ಲಿ, ಇನ್ನೊಂದು ಲೈಕ್ ರಾಮ ಗ್ರೀನಲ್ಲಿ ಟಾಪ್ಸ್ ನೋಡಿದೆ, ತುಂಬಾ ಇಷ್ಟ ಆಯಿತು. ನೋಡ್ತಾ ಇರ್ಬೋದು, ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗಿಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಇಷ್ಟು ನನ್ನ ಮಗಳು ಬರ್ಡೇಗೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದು. ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವೀಡಿಯೋಸ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮತ್ತು ಈ ವಿಡಿಯೋಸು ನಾನು ಅಂದ್ಕೊಂಡಿರೋ ಹಾಗೆ ನನ್ನ ಸಬ್ಸ್ಕ್ರೈಬರ್ಸೇ ನೋಡ್ತಾರೆ ಅಂತ ಅಂದ್ಕೊಂಡಿಲ್ಲ. ಇನ್ನೂ ತುಂಬ ಜನ ನಮ್ಮನ್ನು ಕಂಡ್ರೆ ಆಗದೇ ಇರೋರು, ನಮ್ಮ ದಿನನಿತ್ಯ ನಾವು ಏನೇನು ಕಾರ್ಯಗಳನ್ನ ಮಾಡ್ತೀವಿ ಅಂತ ನೋಡೋರು ಕೂಡ ತುಂಬ ಜನ ಇದ್ದಾರೆ. ಒಳ್ಳೆಯದಾಗಲಿ ನೋಡಿ. ದೂರದಿಂದನೇ ನಮ್ಮನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀರಾ ಅಂತ ಗೊತ್ತು. ಹಾಗೆ ನಮ್ಮ ಬಗ್ಗೆ ಸ್ವಲ್ಪ ಇಲ್ಲದೇ ಇರೋ ಊಹಾಪೋಹಗಳನ್ನ ಅಲ್ಲಿ ಇಲ್ಲಿ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ನಿಮ್ಗೆ ಅದಾಗಿ ಬಂದುಬಿಟ್ಟಿದೆ, ನೀವು ಕಡಿಮೆ ಮಾಡೋದಿಲ್ಲ ಅಂತ ಗೊತ್ತು. ಸೊ ನಾವು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ನಿಮ್ಮಂಥವ್ರು ಇದ್ರೇ ಅಂತ ಲೈಫಲ್ಲಿ ಮುಂದೆ ಬರೋದಕ್ಕಾಗೋದು. ನಮ್ಮ ಜೀವನದ ಬಗ್ಗೆ ನಾವೇನು ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ರ ಬದಲು ನಿಮ್ಮ ಜೀವನದ ಬಗ್ಗೆ ಗಮನ ಕೊಡಿ. ಲೈಫಲ್ಲಿ ಉದ್ಧಾರ ಆಗ್ತಿರೋ, ಮುಂದೆ ಆದರೂ ಬರ್ತೀರಾ. ನೆಕ್ಸ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಮುಂದೆ ತಿಳಿಸೋದು, ಹೇಳೋದು ತುಂಬ ಟಾಪಿಕ್ಸ್ ಇದೆ, ತುಂಬಾ ಇದೆ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಗೈಸ್. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.